ಎಲ್ಲರಿಗೂ ನಮಸ್ಕಾರ. ಇಂದು ನಾವು ನಿಯರ್ ಮೀ ಅನ್ನೋ ಒಂದು ಆಪ್ ಬಗ್ಗೆ ತಿಳಿದುಕೊಳ್ಳೋಣ. ಇದು ನಮ್ಮ ಅಕ್ಕಪಕ್ಕದಲ್ಲೇ ಇರುವ ವ್ಯಾಪಾರಗಳನ್ನು ಹುಡುಕುವುದನ್ನು ತುಂಬನೇ ಸುಲಭ ಮಾಡುತ್ತೆ. ಯೋಚನೆ ಮಾಡಿ, ನಮ್ಮ ಅಕ್ಕಪಕ್ಕದಲ್ಲೇ ಏನಾದ್ರೂ ಬೇಕು ಅಂದಾಗ, ಅಂದ್ರೆ ಒಬ್ಬ ಒಳ್ಳೆ ಪ್ಲಂಬರ್ ಬೇಕು ಅಂದ್ಕೊಳ್ಳಿ, ಅಥವಾ ಹತ್ರದಲ್ಲೇ ಇರೋ ಟೈಲರ್, ಅದಕ್ಕೆ ಆನ್ಲೈನಲ್ಲಿ ಹುಡುಕಿ ಸಾಕಾಗಿರುತ್ತೆ ಅಲ್ವಾ? ನಂಬಿಕೆಗೆ ಅರ್ಹವಾದ ಒಂದನ್ನು ಪತ್ತೆ ಮಾಡಲು ಕೆಲವೊಮ್ಮೆ ಬಹಳ ಸಮಯವೇ ಹಿಡಿಯುತ್ತೆ. ಆದ್ರೆ ಈ ಒಂದು ತಲೆನೋವಿಗೆ ನಿಯರ್ ಮೀ ಅಂತ ಒಂದು ಸಖತ್ ಸೊಲ್ಯೂಷನ್ ಇದೆ. ಇದು ನಮ್ಮ ಸುತ್ತಮುತ್ತಲಿನ ಸೇವೆಗಳು ಮತ್ತು ಉತ್ಪನ್ನಗಳನ್ನ ತಕ್ಷಣವೇ ಹುಡುಕಲು ಸಹಾಯ ಮಾಡುತ್ತೆ. ಇದರ ಅತಿದೊಡ್ಡ ಪ್ಲಸ್ ಪಾಯಿಂಟ್ ಅಂದ್ರೆ ಇದರ ಸರಳತೆ ಮತ್ತು ಇದು ಸಂಪೂರ್ಣವಾಗಿ ನಮ್ಮ ಲೊಕೇಶನ್ ಆಧಾರದ ಮೇಲೆ ಕೆಲಸ ಮಾಡೋದು. ಹಾಗಾದ್ರೆ ಬನ್ನಿ, ಮೊದಲು ಒಬ್ಬ ಕಸ್ಟಮರ್ ಆಗಿ ಈ ಆಪ್ ಹೇಗೆಲ್ಲ ಯೂಸ್ ಆಗುತ್ತೆ ಅಂತ ನೋಡೋಣ. ನೀವು ಆಪ್ ಓಪನ್ ಮಾಡಿದ ತಕ್ಷಣ ನಿಮಗೆ ಬೇಕಾಗಿರೋ ಸರ್ವಿಸ್ ಅಥವಾ ಅಂಗಡಿ ಹೆಸರನ್ನ ನೇರವಾಗಿ ಸರ್ಚ್ ಮಾಡಬಹುದು. ಉದಾಹರಣೆಗೆ, ನಿಮ್ಮ ಫೋನ್ ಯಾವ್ದಾದ್ರೂ ಕೆಟ್ಟು ಹೋದ್ರೆ ನೋಡಿ, ಸಾಸ್ ಟೆಕ್ನಾಲಜೀಸ್ ಅಂತ ಹುಡುಕಿದ್ರೆ ಸಾಕು, ನಿಮ್ಮ ಹತ್ತಿರದ ಆಪ್ಷನ್ಗಳು ಕಾಣಿಸ್ತವೆ. ಒಂದು ಅಂಗಡಿ ಮೇಲೆ ಕ್ಲಿಕ್ ಮಾಡಿದ್ರೆ ಅದಕ್ಕೊಂದು ಪ್ರತ್ಯೇಕವಾದ ಪೇಜ್ ಇರುತ್ತೆ. ಇಲ್ಲಿಂದಲೇ ನೀವು ನೇರವಾಗಿ ಕಾಲ್ ಮಾಡಬಹುದು, ಗೂಗಲ್ ಮ್ಯಾಪ್ಸ್ ಮೂಲಕ ಡೈರೆಕ್ಷನ್ಸ್ ಹಾಕೋಬಹುದು, ಅಥವಾ ಅವರ ವೆಬ್ಸೈಟ್ಗೂ ಹೋಗಬಹುದು. ಅಂದ್ರೆ ಎಲ್ಲಾ ಮಾಹಿತಿ ಒಂದೇ ಕಡೆ ಸಿಕ್ಬಿಡುತ್ತೆ. ಅಷ್ಟೇ ಅಲ್ಲ, ಒಂದು ಅಂಗಡಿಯಲ್ಲಿ ಏನೆಲ್ಲ ಪ್ರಾಡಕ್ಟ್ಸ್ ಇದೆ ಅಂತ ಲಿಸ್ಟ್ ನೋಡಬಹುದು. ಆಮೇಲೆ ಪ್ರತಿಯೊಂದು ವಸ್ತುವಿನ ಬೆಲೆ ಎಷ್ಟು, ಅದರ ಡೀಟೇಲ್ಸ್ ಏನು, ಮತ್ತೆ ಅದು ಸ್ಟಾಕ್ ಇದೆಯೋ ಇಲ್ವೋ, ಹೀಗೆ ಎಲ್ಲವನ್ನೂ ಚೆಕ್ ಮಾಡಬಹುದು. ಸೊ ಅಂಗಡಿಗೆ ಹೋಗೋ ಮೊದಲೇ ನಿಮ್ಗೊಂದು ಐಡಿಯಾ ಬಂದಿರುತ್ತೆ. ಒಟ್ಟಿನಲ್ಲಿ ಹೇಳೋದಾದೆ, ಕಸ್ಟಮರ್ಗಳಿಗೆ ಬೇಕಾದ ಎಲ್ಲಾ ಫೀಚರ್ಗಳು ಇವೆ. ಸ್ಮಾರ್ಟ್ ಆಗಿ ಹುಡ್ಕೋದು, ನಿಮ್ಮ ಲೊಕೇಶನ್ಗೆ ಹತ್ರ ಇರೋದನ್ನ ಮಾತ್ರ ಫಿಲ್ಟರ್ ಮಾಡೋದು, ಬೇರೆಯವರ ರೇಟಿಂಗ್ಸ್ ಮತ್ತು ರಿವ್ಯೂಸ್ ನೋಡೋದು, ಮತ್ತೆ ನೇರವಾಗಿ ಕಾಂಟ್ಯಾಕ್ಟ್ ಮಾಡೋದು, ಎಲ್ಲವೂ ತುಂಬನೇ ಸುಲಭ. ಸರಿ, ಕಸ್ಟಮರ್ಗಳಿಗೆ ಇದು ಎಷ್ಟು ಯೂಸ್ಫುಲ್ ಅಂತ ಗೊತ್ತಾಯ್ತು. ಆದ್ರೆ ನಿಮಿಷ, ಈ ಬಿಸ್ನೆಸ್ಗಳು ಆಪ್ ಒಳಗೆ ಬರೋದು ಹೇಗೆ? ಈಗ ಆ ಕಡೆಯಿಂದ ಯೋಚನೆ ಮಾಡೋಣ. ಅಂದ್ರೆ ಒಬ್ಬ ಬಿಸ್ನೆಸ್ ಓನರ್ ದೃಷ್ಟಿಯಿಂದ ಇದನ್ನ ನೋಡೋಣ. ಈಗ ಬಿಸ್ನೆಸ್ ಕೆಲಸರದಿ ತಮ್ಮ ಸುತ್ತಮುತ್ತಲಿನ ಕಸ್ಟಮರ್ಗಳನ್ನ ತಲುಪೋಕೆ ಈ ಆಪ್ ಹೇಗೆ ಸಹಾಯ ಮಾಡುತ್ತೆ ಅಂತ ನೋಡೋಣ ಬನ್ನಿ. ನೋಡಿ, ಒಂದು ಬಿಸ್ನೆಸ್ ನಿಯರ್ ಮೀ ಆಪ್ಗೆ ಸೇರಿದಾಗ ಅವರ ಜರ್ನಿ ಹೀಗಿರುತ್ತೆ. ಮೊದಲು ಖಾಲಿ ಇರೋ ಡ್ಯಾಶ್ಬೋರ್ಡ್, ಆಮೇಲೆ ತಮ್ಮ ಪ್ರಾಡಕ್ಟ್ಸ್ ಮತ್ತು ಸರ್ವಿಸ್ಗಳನ್ನೆಲ್ಲ ಸೇರಿಸಿದ್ಮೇಲೆ ಅದು ಅಕ್ಕಪಕ್ಕದ ಜನರಿಗೆ ಕಾಣಿಸುವ ಒಂದು ಡಿಜಿಟಲ್ ಶೋರೂಮ್ ಆಗಿ ಬದಲಾಗುತ್ತೆ. ಅವರ ಬಿಸ್ನೆಸ್ ಅನ್ನು ಆನ್ಲೈನ್ ತರೋಕೆ ಇರೋದು ಕೇವಲ 4 ಸಿಂಪಲ್ ಸ್ಟೆಪ್ಸ್. ಪ್ರೊಫೈಲ್ ಕ್ರಿಯೇಟ್ ಮಾಡೋದು, ನಿಮ್ಮ ಸೇವೆಗಳನ್ನ ಆಡ್ ಮಾಡೋದು, ನಿಮ್ಮ ಪ್ರಾಡಕ್ಟ್ಸ್ಗಳನ್ನ ಲಿಸ್ಟ್ ಮಾಡೋದು, ಅಷ್ಟೇ. ತಕ್ಷಣವೇ ನಿಮ್ಮ ಅಕ್ಕಪಕ್ಕದ ಜನರಿಗೆ ನೀವು ಕಾಣಿಸೋಕೆ ಶುರು ಮಾಡ್ತೀರಾ. ಇದರ ಉದ್ದೇಶವೇನು ಅಂದ್ರೆ, ಜಾಸ್ತಿ ಟೆಕ್ನಿಕಲ್ ನಾಲೆಜ್ ಇಲ್ಲದ ಸಣ್ಣ ವ್ಯಾಪಾರಿಗಳು ಕೂಡ ಇದನ್ನ ಈಸಿಯಾಗಿ ಬಳಸಬೇಕು ಅನ್ನೋದು. ಉದಾಹರಣೆಗೆ, ಒಂದು ಹೊಸ ಸರ್ವಿಸ್ ಆಡ್ ಮಾಡೋದು ಎಷ್ಟು ಸುಲಭ ನೋಡಿ. ಅದರ ಹೆಸರು, ಒಂದು ಸಣ್ಣ ವಿವರಣೆ ಮತ್ತೆ ಬೆಲೆ, ಇಷ್ಟನ್ನು ಒಂದು ಫಾರ್ಮಲ್ಲಿ ತುಂಬಿದ್ರೆ ಸಾಕು, ನಿಮ್ಮ ಸೇವೆ ಲಿಸ್ಟ್ ಆಗೋಯ್ತು. ಪ್ರಾಡಕ್ಟ್ಗಳ ವಿಷಯದಲ್ಲೂ ಅಷ್ಟೇ. ಅದರ ಫೋಟೋ ಅಪ್ಲೋಡ್ ಮಾಡಿ ಬೇಕಾದ ವಿವರಗಳನ್ನ ಸೇರಿಸಿದ್ರೆ ಮುಗೀತು, ಅದು ಕಸ್ಟಮರ್ಗಳಿಗೆ ಕಾಣಿಸೋಕೆ ರೆಡಿ. ಅಂದ್ರೆ ಯಾರು ಬೇಕಾದ್ರೂ ಇದನ್ನ ಆರಾಮವಾಗಿ ಮ್ಯಾನೇಜ್ ಮಾಡಬಹುದು. ಇಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ, ವ್ಯಾಪಾರಿಗಳಿಗೆ ತಮ್ಮ ಅಂಗಡಿಯ ವಿವರಗಳ ಮೇಲೆ ಪೂರ್ತಿ ಕಂಟ್ರೋಲ್ ಇರುತ್ತೆ. ಅಂಗಡಿ ಯಾವಾಗ ಓಪನ್ ಇರುತ್ತೆ, ಯಾವಾಗ ಕ್ಲೋಸ್, ನಕ್ಷೆಯಲ್ಲಿ ಸರಿಯಾದ ಲೊಕೇಶನ್ ಎಲ್ಲಿದೆ, ಹೀಗೆ ಎಲ್ಲವನ್ನೂ ತಾವೇ ಅಪ್ಡೇಟ್ ಮಾಡಬಹುದು. ಇದರಿಂದ ಕಸ್ಟಮರ್ಸ್ಗಳಿಗೆ ಯಾವತ್ತೂ ಕರೆಕ್ಟಾದ ಮಾಹಿತಿ ಸಿಗುತ್ತೆ. ಹಾಗಾದ್ರೆ ಈ ಆಪ್ ಹೇಗೆ ಕಸ್ಟಮರ್ ಮತ್ತು ಬಿಸ್ನೆಸ್ ಇಬ್ರನ್ನೂ ಒಂದೇ ಕಡೆ ತಂದು ಒಂದು ಡಿಜಿಟಲ್ ಅಂಗಡಿಯ ಮೂಲಕ ನಮ್ಮ ಲೋಕಲ್ ಕಮ್ಯುನಿಟಿಯನ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡತ್ತೆ ಅಂತ ನೋಡೋಣ. ನೋಡಿ, ಇದರಲ್ಲಿ ಒಂದು ಸಖತ್ ಇಂಟ್ರೆಸ್ಟಿಂಗ್ ಫೀಚರ್ ಇದೆ. ಅದುವೇ ಈ QR ಕೋಡ್. ಪ್ರತಿಯೊಂದು ಅಂಗಡಿಗೂ ಒಂದು ಯುನೀಕ್ QR ಕೋಡ್ ಸಿಗುತ್ತೆ. ಅಂಗಡಿ ಹೊರಗಡೆ ಇದನ್ನಿಟ್ರೆ ಕಸ್ಟಮರ್ಗಳು ಅದನ್ನ ಸ್ಕ್ಯಾನ್ ಮಾಡಿದ ತಕ್ಷಣ ನೇರವಾಗಿ ಆ ಬಿಸ್ನೆಸ್ನ ಡಿಜಿಟಲ್ ಪೇಜ್ಗೆ ಹೋಗ್ತಾರೆ. ಇದು ಆಫ್ಲೈನ್ ಬಿಸ್ನೆಸ್ ಅನ್ನು ಆನ್ಲೈನ್ಗೆ ಕನೆಕ್ಟ್ ಮಾಡೋಕೆ ಒಂದು ಅದ್ಭುತವಾದ ದಾರಿಯಲ್ವಾ? ಈ ಒಂದು ಮಾತು ಎಲ್ಲವನ್ನೂ ಹೇಳ್ಬಿಡುತ್ತೆ. ನಿಯರ್ ಮೀ ಪೇಜ್ ಅನ್ನೋದು ತಮ್ಮದೇ ಆದ ಒಂದು ಮಿನಿ ವೆಬ್ಸೈಟ್ನಂತೆ ಕೆಲಸ ಮಾಡುತ್ತೆ. ಇದರ ಅರ್ಥ ಏನು ಗೊತ್ತಾ? ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ವೆಬ್ಸೈಟ್ ಮಾಡಿಸೋ ತಲೆನೋವಿಲ್ದೆ ಸಣ್ಣಪುಟ್ಟ ವ್ಯಾಪಾರಿಗಳಿಗೂ ಒಂದು ಪ್ರೊಫೆಷನಲ್ ಆನ್ಲೈನ್ ಅಡ್ರೆಸ್ ಸಿಕ್ಕ ಹಾಗೆ. ಹಾಗಾದ್ರೆ ಫೈನಲ್ ಆಗಿ ನೋಡೋದಾದ್ರೆ ಇದರಿಂದ ಇಬ್ರಿಗೂ ಏನೂ ಲಾಭ? ಕಸ್ಟಮರ್ಸ್ಗೆ ತಮ್ಮ ಅಕ್ಕಪಕ್ಕದಲ್ಲೇ ಇರುವ ನಂಬಿಕಸ್ಥ ಸೇವೆಗಳು ಮತ್ತು ಪ್ರಾಡಕ್ಟ್ಗಳು ತಕ್ಷಣಕ್ಕೆ ಸಿಗುತ್ತೆ. ಇನ್ನು ಬಿಸ್ನೆಸ್ಗಳಿಗೆ ಎಲ್ಲೂ ಸಿಗದ ತಮ್ಮ ಸುತ್ತಮುತ್ತಲೇ ಇರುವ ಕಸ್ಟಮರ್ಸ್ನ ತಲುಪೋಕೆ ಒಂದು ಸಿಂಪಲ್ ಪ್ಲಾಟ್ಫಾರ್ಮ್ ಸಿಗುತ್ತೆ. ಸರಳವಾಗಿ ಹೇಳಬೇಕು ಅಂದ್ರೆ, ನಿಯರ್ ಮೀ ಅನ್ನೋದು ನಮ್ಮ ಲೋಕಲ್ ಬೇಡಿಕೆ ಮತ್ತು ಪೂರೈಕೆಯ ನಡುವೆ ಕಟ್ಟಿರೋ ಒಂದು ಸೇತುವೆ.
ನಮ್ಮ ಅಗತ್ಯತೆಗಳನ್ನ ನಮ್ಮ ನೆರೆಹೊರೆಯಲ್ಲೇ ಪೂರೈಸಿಕೊಳ್ಳುವಂತೆ ಮಾಡೋದೇ ಇದರ ಅಸಲಿ ಗುರಿ. ಕೊನೆಯದಾಗಿ ಒಂದು ಪ್ರಶ್ನೆ. ಈ ರೀತಿ ನಮಗೆ ಬೇಕಾದದ್ದು ತಕ್ಷಣಕ್ಕೆ ನಮ್ಮ ಅಕ್ಕಪಕ್ಕದಲ್ಲೇ ಸಿಗುವಂತಾದ್ರೆ ಅದು ನಿಮ್ಮ ಏರಿಯಾವನ್ನ, ನಿಮ್ಮ ನೆರೆಹೊರೆಯನ್ನ ಹೇಗೆಲ್ಲ ಬದಲಾಯಿಸಬಹುದು ಅಂತ ಒಂದ್ಸಲ ಯೋಚನೆ ಮಾಡಿ ನೋಡಿ.